ಹಲೋ ಗೈಸ್, ನನ್ನ ಪುಟಾಣಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಇವತ್ತಿನ ವ್ಲಾಗಲ್ಲಿ ದಿನಾ ರೊಟೀನ್ ಏನು ತೋರಿಸೋದಪ್ಪ. ಈ ಚಾಲೆಂಜಿಂಗ್ ವ್ಲಾಗ್ಸ್ ಅಂತೂ ನಾರ್ಮಲ್ ಎದ್ದೇಳ್ತೀನಿ, ವಾಕ್ ಮಾಡ್ತೀನಿ, ಜಿಮ್ಗೆ ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ. ಸೊ ಇದೇ ತೋರಿಸೋದು ಬೇಡ. ಇವತ್ತೇನಾದರೂ ರೆಸಿಪಿ ತೋರಿಸೋಣ ಅಂತ ಒಂದು ರೆಸಿಪಿ ಶೂಟ್ ಮಾಡಿದ್ದೀನಿ. ಪನ್ನೀರ್ ಪೆಪ್ಪರ್ ಡ್ರೈನ ಮಾಡ್ಕೊಂಡಿದ್ವಿ, ಅದನ್ನು ಶೂಟ್ ಮಾಡಿದ್ದೀನಿ. ಸೊ ಕೊನೆ ತನಕ ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಲೈಕ್ ಮಾಡಿ. ಎಲ್ಲ ಮುಗಿಸಿ ಜಿಮ್ಗೆ ಹೋಗಿ ಬರಬೇಕಾದ್ರೆ ಪನ್ನೀರ್ ತೊಗೊಬಂದ್ವಿ, ಹಂಗೆ ಏನಾದರೂ ಮಾಡೋಣ ಅಂತೇಳಿ. ಹಲೋ ಗೈಸ್, ವೆಲ್ಕಮ್ ಅಗೇನ್. ಸೊ ಇವತ್ತು ಮಾರ್ನಿಂಗಿಂದ ನಾನು ಜಾಸ್ತಿ ಏನು ಶೂಟ್ ಮಾಡೋಕ್ಕೋಗಿಲ್ಲ, ಬಿಕಾಸ್ ಅದೇ ರೋಟೀನ್ ತೋರಿಸಿ ನನಗೆ ಬೇಜಾರಾಗಿದೆ. ಆ್ಯಕ್ಚುಲಿ ನಿಮಗೂ ನೋಡೋಕ್ಕೆ ಬೇಜಾರಿರುತ್ತೆ ಅಂತ ನಾನು ಶೂಟ್ ಮಾಡೋಕ್ಕೋಗಿಲ್ಲ. ಅದಕ್ಕೋಸ್ಕರ ಇವಾಗ ಜಿಮ್ ಆಯಿತು, ವರ್ಕೌಟ್ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಊಟಕ್ಕೆ ಅಂತೇಳಿ ಸ್ವಲ್ಪ ಪನ್ನೀರ್ದು ಏನಾದರೂ ಮಾಡೋಣ ಅಂತೇಳಿ, ಸೊ ಅದು ರೆಸಿಪಿ ಹಂಗೆ ಶೂಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವಾಗ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋಣ ಅಂತೇಳಿ. ಪೆಪ್ಪರ್ ಡ್ರೈ ಅಂದರೆ ನಾರ್ಮಲಾಗಿ ಎಲ್ಲ ಟೋಸ್ಟ್ ಎಲ್ಲ ಮಾಡ್ತಾರಲ್ಲ, ಸೊ ಇದೊಂಥರ ಟೇಸ್ಟಿಯಾಗಿ ಬರುತ್ತೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಆಮೇಲೆ ಊಟದ ಜೊತೆಗೆ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಮಾತಾಡ್ತಿದ್ರೆ ಚಿನ್ನಮ್ಮ ಅಲ್ಲಿ ಬಾ, ಅಲ್ಲಿ ಹೆಂಗೆ ಕೂತಿದ್ದಾಳೆ ಅಂತ ತೋರಿಸ್ತೀನಿ ಗೈಸ್, ಒಂದು ನಿಮಿಷ. ಹಾಯ್ ಕಂದಮ್ಮ, ಹಾಯ್ ಕಂದಮ್ಮ, ಹಾಯ್ ಮಮ್ಮ, ಹಾಯ್ 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 ಹಾಯ್. ಸೊ ಇವಾಗ ರೆಸಿಪಿನ ಶೂಟ್ ಮಾಡೋಣ, ಹಂಗೆ ಕ್ವಿಕ್ಕಾಗಿ ರೆಸಿಪಿನ ಶೂಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬಿಸಿ ಸಾಂಬಾರು ತಪ್ಪಿಕೊಂಡೆ. ಸೊ ಓಕೆ, ಇವಾಗ ಕ್ವಿಕ್ಕಾಗಿ ರೆಸಿಪಿನ ನೋಡ್ಕೊಬನ್ನಿ ಯಾವ ಥರ ಮಾಡೋಣ ಅಂತೇಳಿ. ಸೊ ಇವತ್ತು ಡೈಲಿ ವ್ಲಾಗ್ ನಾರ್ಮಲ್ ಆಗಿತ್ತು ಗೈಸ್, ಅದಕ್ಕೋಸ್ಕರ ಬೇರೆ ಏನು ಶೂಟ್ ಮಾಡೋಕ್ಕೋಗಿಲ್ಲ. ನಾರ್ಮಲ್ ಮಂಡೇನೇ ಇವತ್ತು, ಟ್ಯೂಸ್ಡೇ ಏನಂತಾನೆ ಮಾಡ್ತಾರೆ, ಟ್ಯೂಸ್ಡೇ ಇತ್ತಲ್ಲ. ಸೊ ಕೆಲಸ, ಆಮೇಲೆ ವರ್ಷಿತ ಸ್ವಲ್ಪ ಮಮ್ಮಿನ ಬ್ಯಾಂಕ್ ಹತ್ರ ಕರ್ಕೊಂಡು ಹೋಗ್ಬೇಕಾಯಿತು. ಅದಕ್ಕೋಸ್ಕರ ಪಾಪುನ ನೋಡಿಕೊಂಡು ಅದೆಲ್ಲ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಏನು ಜಾಸ್ತಿ ಶೂಟ್ ಮಾಡೋಕ್ಕೋಗಿಲ್ಲ. ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಇದೆ ಅದನ್ನು ಮಾತ್ರ ಶೂಟ್ ಮಾಡಿದ್ದೀನಿ. ಸೊ ಇವಾಗ ಅದು ಪನ್ನೀರ್ ರೆಸಿಪಿನ ನೋಡ್ಕೊಬೋಣ, ಕ್ವಿಕ್ಕಾಗಿ ನೋಡ್ಕೊಬೋಣ, ಬಿಕಾಸ್ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಡಿನ್ನರ್ ಮಾಡೋಕ್ಕೆ. ಸೊ ಬನ್ನಿ. ಇದು ನಾರ್ಮಲ್ ಸಿಂಪಲಾಗಿ ಆಗೋಗುತ್ತೆ, ಜಾಸ್ತಿ ಟೈಮೇನು ಹಿಡಿಯಲ್ಲ. ಬಟ್ ಈ ಪೌಡರ್ನ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ತುಂಬಾ ಬೇಗ ಆಗೋಗುತ್ತೆ. ಸೊ ನಾರ್ಮಲಿ ಪೌಡರ್ಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಆಮೇಲೆ ಅದು ಸೋಂಪು ಬರುತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಸೋಂಪು, ಆಮೇಲೆ ಕಪ್ಪು ಮೆಣಸು, ಬ್ಲ್ಯಾಕ್ ಪೆಪ್ಪರ್ ಅಂತೇನು ಹೇಳ್ತೀವಿ, ಕರಿಮೆಣಸು. ಸೊ ಅದನ್ನು 1 ಟೇಬಲ್ ಸ್ಪೂನಷ್ಟು, ಅಂದರೆ ಒಂದು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಇದನ್ನೆಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಧನಿಯಾ ಕಾಳು ಬರುತ್ತಲ್ಲ, ನಿಮ್ಗೆ ಗೊತ್ತಿರುತ್ತೆ, ಕೊತ್ತಂಬರಿ ಸೊಪ್ಪು ಬೀಜ ಬರುತ್ತಲ್ಲ ಅದು. ಆಮೇಲೆ ಒಂದು ಸ್ವಲ್ಪ ಚಕ್ಕೆ, ಬರೀ ಒಂದು ಚಿಕ್ಕ ಪುಟಾಣಿ ಅಷ್ಟು ಚಕ್ಕೆ, ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಣಗಿದ ಮೆಣಸಿನ್ಕಾಯಿನ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ಗ್ಯಾಸಲ್ಲಿ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ಇದು ಮಕ್ಕಳಿಗಾಗಿರ್ಬೋದು, ವಯಸ್ಸಾದವ್ರಿಗಾಗ್ಬೋದು ಮಾಡಿಕೊಟ್ರೆ ನಿಜವಾಗ್ಲೂ ಒಂಥರ, ಅದ್ರೂ ನಮಗೆ ಜ್ವರ ಏನಾದರೂ ಬಂದುಬಿಟ್ಟಿದ್ದಾಗ ಮಾಡಿದ್ರಂತೂ ಉಪ್ಪು ಖಾರ ಎಲ್ಲ ಜೋರಾಗಿ ಇಟ್ಬಿಟ್ಟು ಮಾಡಿದ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಗೈಸ್. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ, ಸೊ ಅದು ಇನ್ನೂ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಇವಾಗ ಏನಾದರೂ ಮುದ್ದೆ ಆಮೇಲೆ ಸಾಂಬಾರು ಮಾಡಿರ್ತೀವಿ. ಈಗ ನಮ್ಮನೇಲಿ ತಗೊಳ್ಳಿ, ಇವತ್ತು ಸೊಪ್ಪು ಸಾರು ಮುದ್ದೆ ಮಾಡಿದ್ರು. ಸೊ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ, ಅಂದರೆ ಬೇರೆ ಕಡೆ ಸೆಳೀತಾ ಇರುತ್ತೆ, ಅಂದರೆ ಇವಾಗ ಬಜ್ಜಿ ಬೋಂಡ ಆ ಥರ ಮಾಡ್ಕೊಳ್ಳೋಣ ಅಂತ ಅನಿಸಿರುತ್ತೆ. ಸೊ ಅದಕ್ಕೆ ಮಮ್ಮಿಗೆ ಹೇಳಿದೆ, ಆ ಥರ ಏನು ಬೇಡಮ್ಮ, ಇವತ್ತು ನಾನು ಪನ್ನೀರ್ ತೊಗೊಬರ್ತೀನಿ, ಸೊ ಪನ್ನೀರಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಅದಕ್ಕೋಸ್ಕರ ಪನ್ನೀರ್ ತಂದು ಇದನ್ನು ನಾನು ಆ್ಯಕ್ಚುಲಿ ಅಲ್ಲಿದ್ದಾಗ ಮಾಡಿಕೊಡ್ತಾಯಿದ್ದೆ ಮನುವಿಗೆ. ಸೊ ಇಷ್ಟಪಡ್ತಾಯಿದ್ರು, ನಾನು ಮಾಡ್ತೀನಿ ಇಲ್ಲಿ ಇವಾಗ ಮಾಡ್ಕೊಡ್ತೀನಮ್ಮ ಅಂತೇಳಿ, ನಾನೇ ಮಾಡ್ತೀನಿ ಅಂತೇಳಿ ಮಾಡಿಕೊಟ್ಟಿದ್ದೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೀವು ಮಕ್ಕಳಿಗೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಸೊ ಈ ಪೌಡರ್ ನೀವು ಎತ್ತಿಟ್ಬಿಡ್ಬೇಕಾದ್ರೆ, ಅಂದರೆ ಜಾಸ್ತಿ ಮಾಡ್ಕೊಂಡು ಎತ್ತಿಟ್ಬಿಡ್ಬೇಕಾದ್ರೆ ಸೇಮ್ ಪ್ಯಾಟ್ರನಲ್ಲಿ ನಾವು ಚಿಕನ್ಗೂ ಸಹ ಮಾಡ್ಕೊಬೋದು. ಚಿಕನ್ ಪೆಪ್ಪರ್ ಡ್ರೈ ಅಂತ ಏನಂತೀವಿ, ಸೊ ಅದೇ ಥರನೇ ಸೇಮ್ ಪ್ಯಾಟ್ರಲ್ಲಿ ಮಾಡ್ಕೊಬೋದು. ಅದಷ್ಟೇ ಅಲ್ಲದ್ರೆ ಸೋಯಾಬೀನ್ ಆಗಿರ್ಬೋದು, ಇವಾಗ ವೆಜಿಟೇಬಲ್ಸ್ ಏನಾದರೂ ಟಾಪಿಂಗ್ಸ್ ಥರ ಬೇಕು ಅಂತ ಏನಾದರೂ ಅಂದರೆ ಈ ಪೌಡರ್ನ ಆರಾಮಾಗಿ ಹಾಕ್ಕೊಂಡು ಮಾಡ್ಕೊಬೋದು ನಾವು. ಅದಾದಮೇಲೆ ನಾರ್ಮಲಾಗಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಮೇಲೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು, ಪೌಡ್ರ್ ಫಾರ್ಮಲ್ಲಿ ಮಾಡ್ಕೋಬೇಕು. ಅದನ್ನು ಹಾರಕ್ಕೆ ಇಟ್ಬಿಟ್ಟು ಒಂದು ಪ್ಯಾನ್ಗೆ, ನಾರ್ಮಲ್ ಅದೇ ಪ್ಯಾನ್ಗೆ ಆಯಿಲು ಮತ್ತು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು. ಆ್ಯಕ್ಚುಲಿ ಗೈಸ್, ನನಗೆ ಇದರಲ್ಲಿ ಫೇವ್ರೆಟ್ ಪಾರ್ಟ್ ಒಂದು ಈರುಳ್ಳಿನೇ. ಈರುಳ್ಳಿ ತಿನ್ನೋಕೆ ಮಾತ್ರ ಸಕ್ಕತ್ತಾಗಿರುತ್ತೆ, ಒಂಥರ ಕ್ರಿಸ್ಪಿಯಾಗಿರುತ್ತೆ. ಸೊ ನಂಗೆ ಅದು ಒಂಥರ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಜೊತೆಗೆ ನಾವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತೀನಿ. ಪೌಡರಲ್ಲಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಅದು ಅಷ್ಟೊಂದು ಖಾರ ಅನಿಸೋದಿಲ್ಲ. ಸೊ ನಿಮಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೇ ಉಪ್ಪು ಹಾಕ್ಕೊಳ್ಳಿ. ಸೊ ಅದು ಉಪ್ಪೆಲ್ಲ ಈರುಳ್ಳಿಗೆ ಚೆನ್ನಾಗಿ ಹಿಡಿಬೇಕಲ್ಲ, ಹಿಡಿದ್ಮೇಲೆ ಅದು ಆಮೇಲೆ ಪನ್ನೀರಿಗೆ ಹಿಡಿಯುತ್ತೆ. ಸೊ ಇವಾಗಲೇ ಉಪ್ಪನ್ನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಬೇಯೋಕ್ಕೆ ಅಷ್ಟು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಸಿಮ್ಮಲ್ಲಿ ಇಟ್ಕೊಂಡು, ಸ್ವಲ್ಪ ಸಿಮ್ಮಲ್ಲಿ ಮೀಡಿಯಮ್ ಆ್ಯಾವ್ರೇಜಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಇದರಲ್ಲಿ ಈರುಳ್ಳಿ ಅಷ್ಟು ಚೆನ್ನಾಗಿ ಒಂಥರ ಈ ಜಾಸ್ತಿ ಕ್ರಿಸ್ಪಿಯಾಗಿ ಒಂಥರ ಮಾಡ್ಕೊಂಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನಿಮಗೆ ಆಯಿಲ್ ನೀವು ಯಾವ್ದು ಬೇಕಾದರೂ ಹಾಕ್ಬೋದು. ಒಬ್ಬೊಬ್ಬರು ಬಟರ್ ಯೂಸ್ ಮಾಡ್ತಾರೆ ಇದ್ರ ಬದಲಾಗಿ, ಆಯಿಲ್ ಬದಲಾಗಿ. ಸೊ ಒಬ್ಬೊಬ್ಬರು ಆಯಿಲ್ ಯೂಸ್ ಮಾಡ್ತಾರೆ, ಬಟರು. ನಿಮಗೆ ಯಾವ್ದು ಕಂಫರ್ಟೇಬಲ್ ಅದನ್ನ ನೀವು ಯೂಸ್ ಮಾಡ್ಬೋದು. ಅದಾದಮೇಲೆ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ 50% ಬಂದಮೇಲೆ ಇದು ನಮ್ಮ ಪೌಡರ್ ಏನು ಮಾಡ್ಕೊಂಡಿದ್ವಿ
ಅದನ್ನು 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್ ಅಷ್ಟು ಪೌಡರ್ನ, ಅಂದರೆ ಕ್ವಾಂಟಿಟಿ ಎಷ್ಟಿರುತ್ತೆ ಅಷ್ಟು ನೋಡಿಕೊಂಡು ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ನೀಟಾಗಿ ಪ್ರತಿಯೊಂದು ಈರುಳ್ಳಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರದ್ದು ಫ್ಲೇವರೇ ಒಂಥರ ಗಮ್ಮಂತ ಇರುತ್ತೆ ಗೈಸ್. ಅದನ್ನು ಗ್ರೈಂಡ್ ಮಾಡಿರ್ತೀವಲ್ಲ, ಸೊ ಗ್ರೈಂಡ್ ಮಾಡಿದ್ದು ಪುಡಿ ಆದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾರ್ಮಲ್ ಇವಾಗ ನಾವು ಎಲ್ಲಾದರೂ ರಾಗಿ ಮಿಷಿನ್ ಸೈಡೆಲ್ಲ ಹೋದರೆ ಮಸಾಲೆನ ರುಬ್ಬಿದಾಗ ಯಾವ ಥರ ಸ್ಮೆಲ್ ಬರುತ್ತೆ ಅಂದರೆ, ಗ್ರೈಂಡ್ ಮಾಡಿದಾಗ ಪೌಡ್ರ್ ಮಾಡ್ತಾರಲ್ವ, ಸೊ ಧನ್ಯ ಪುಡಿಗಾಗಿರ್ಬೋದು ಆ ಥರ, ಅವಾಗ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ನೀವು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ. ಈ ಸತಿ ಹೋದಾಗ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಬರುತ್ತೆ. ಸೊ ಇದನ್ನು ಪೌಡ್ರ್ ಮಾಡಿದಾಗ ಅಷ್ಟೇ ಘಮ ಘಮ ಅಂತ ಬರ್ತಾ ಇರುತ್ತೆ ಸ್ಮೆಲ್ಲು. ಸೊ ಅದಾದಮೇಲೆ ನಾವು ನೀಟಾಗಿ ಆನಿಯನ್ ಎಲ್ಲ ಬಂದು ಮಸಾಲೆ ಎಲ್ಲ ಹಿಡ್ದಿರುತ್ತಲ್ಲ ಆನಿಯನ್ಗೆ, ಅದಾದಮೇಲೆ ಪನ್ನೀರು ನಿಮಗೆ ಯಾವ ಥರ ಬೇಕಾದರೂ ನೀವು ಕಟ್ ಮಾಡ್ಕೊಬೋದು. ಕ್ಯೂಬ್ಸ್ ಥರ ಮಾಡ್ಕೊಬೋದು, ಅಥವಾ ಫ್ರೆಂಚ್ ಫ್ರೈಸ್ ಥರ ಉದ್ದಾಗ ಮಾಡ್ಕೊಬೋದು, ಅಥವಾ ನಿಮಗೆ ರೌಂಡಾಗಿ ಬೇಕಾ ನಿಮ್ಮ ಇಷ್ಟ, ಅದು ಯಾವ ಥರ ಬೇಕಾದರೂ ನೀವು ಕಟ್ ಮಾಡ್ಕೊಬೋದು. ಸೊ ನಾನು ಇಲ್ಲಿ ಆಲ್ಮೋಸ್ಟು 1 ಪ್ಯಾಕೆಟ್ನ ಫುಲ್ಲು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ನೀಟಾಗಿ ಅದು ಹಂಚಬೇಕಲ್ವ, ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡು ಇನ್ ಕೇಸ್ ಇವಾಗ ಇದ್ರ ಮೇಲೆ ನಿಮಗೇನಾದರೂ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಥವಾ ಖಾರ ಕಮ್ಮಿ ಆಗಿತ್ತು, ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಉಪ್ಪು ಖಾರ ನಿಮಗೆ ಸ್ವಲ್ಪ ಸ್ಪೈಸಿ ಅನ್ನಿಸ್ತಾ ಇಲ್ಲ ಅಂತಂದರೆ ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಸೊ ಚಿಲ್ಲಿ ಪೌಡ್ರು, ಸ್ವಲ್ಪ ಉಪ್ಪು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಸ್ಪೈಸಿ ಆಗುತ್ತೆ. ಸೊ ನಾರ್ಮಲ್ ಜಾಸ್ತಿ ಬೇಯಿಸೋಷ್ಟು ಬೇಡ ಪನ್ನೀರ್ನ. ಇದನ್ನು ಇವಾಗ ಹಿಂಗೆ ಮಾಡಿಕೊಂಡ್ರೆ ಸ್ಮೂತಾಗಿರುತ್ತೆ. ನೀವು ಫಸ್ಟೇ ಪನ್ನೀರ್ನ ಬಾಯ್ಲ್ ಅಂದರೆ ರೋಸ್ಟ್ ಮಾಡ್ಕೊತೀನಿ ಅಂದರೆ ಅವಾಗ ಒಂಥರ ರಬ್ಬರ್ ಥರ ಆಗ್ಬಿಡುತ್ತೆ, ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಿಂಗೇ ಪ್ರತಿ ಮಕ್ಕಳಿಗಾಗಿರ್ಬೋದು ಅಥವಾ ವಯಸ್ಸಾದವ್ರಿಗಾಗಿರ್ಬೋದು, ಮನೆಯಲ್ಲಿ ಗಂಡಾಗಿರ್ಬೋದು, ಹೆಂಡತಿ ಯಾರಿಗಾದರೂ ಮಾಡಿಕೊಡಿ, ಸಿಕ್ಕಾಬಿಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನಂಗೆ ಕಮೆಂಟ್ಸ್ ಶೇರ್ ಮಾಡ್ಕೊಂತ ಮರಿಬೇಡಿ. ಹಾಗೆ ನೈಟ್ ಡಿನ್ನರ್ಗೆ ಅಂತೇಳಿ ಮುದ್ದೆ ಸೊಪ್ಪು ಸಾರು ಮಾಡಿದ್ರು ಅಂತ ಹೇಳಿದ್ನಲ್ಲ, ಸೊಪ್ಪು ಸಾರು ಮಾಡಿದ್ರು ಮನೆಯಲ್ಲಿ. ಸೊ ಮುದ್ದೆಗೆ ಸೊಪ್ಪು ಸಾರು, ಆಮೇಲೆ ಇದು ಪಲ್ಯ ಆ ಥರ ನಂಚ್ಕೊಳಕ್ಕಿತ್ತು ಸೈಡಲ್ಲಿ. ಸೊ ಎಲ್ಲರೂ ನೋಡಿ, ನಮ್ಮ ಪಪ್ಪಗೂ ಅಷ್ಟೇ ಇಷ್ಟ ಆಯಿತು, ಮಮ್ಮಿಗೂ ಇಷ್ಟ ಆಯಿತು, ಹರ್ಷಿತಾಗೂ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಪಾಪುನ ಸೈಡಲ್ಲಿ ಕುಳಿಸ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡಿನ್ನರ್ನ ಮಾಡಿದ್ವಿ. ಡಿನ್ನರ್ನ ಮುಗಿಸಿ ದಿನ ಅಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ನನಗೆ ನಿದ್ದೆ ಬಂದ್ಬಿಟ್ಟಿದೆ, ಸ್ವಲ್ಪ ಘಾಟ್ ಇಟ್ಟುಬಿಟ್ಟಿದ್ದೆ, ಅದಕ್ಕೋಸ್ಕರ ನಿದ್ದೆ ಬಂದ್ಬಿಟ್ಟಿದೆ. ಸೊ ಅವಾಗಿ ನಾವು ಮಾಡ್ಕೋಬೇಕು. ಸೊ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನದಲ್ಲಿ ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಸೊ ಬೈ ಗೈಸ್. ಚಿನ್ನ ಗುಡ್ ನೈಟ್ ಹೇಳ್ಬಿಡು. ಗುಡ್ ನೈಟ್. ಗುಡ್ ನೈಟ್. ಓ